ಹುಟ್ಟಿದರೆ ಕನ್ನಡ ನಾಣ್ಯ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯಾಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯಾಲೆದಾಡಿಸುವ ಬಂಡಿ. ಏನೇನೋ ಕಂಡ ನಮಗೆ ಅದು ಹಂಗಲ್ರಿ ಅತ್ಯಾರ. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ನಮಗೆ ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ, ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾಯಿ ಊರಾಗ. ಜೋರ ಐತಲ್ಲ ಅತ್ತಿ ಸಸಿ ಹಾಡು. ಜೈ ಆರಾಮದೇನ? ಆರಾಮ್ ನೋಡ್ ಶಾಂತಕ್ಕ. ಆದ್ರೂ ಶಾಂತಕ್ಕ ಏನವ ಎಂತೆಂತ ಊರ್ ಕಂಡು ಬಂದ್ರಿ? ಏನೋ ಜ್ಯೋತಿರ್ಲಿಂಗ ಎಲ್ಲ ನೋಡಕ್ ಹೋಗಿದ್ರಂತಲ್ಲ? ಯಾ ಬಿಡಾಡಿದ್ ಇನ್ನು ನೋಡೋದಿತ್ತು. ಅಯ್ಯ ಸಾಕು, ರಾಮೇಶ್ವರ ನೋಡೋದಕ್ಕೆ ಸಾಕು, ಸಾಕು ಕನ್ಯಾಕುಮಾರಿ ಅಡ್ಡಾಡೋದಕ್ಕೆ ಸಾಕು ಅಂತಂದು ನಿಂತು ಬಿಟ್ಲು. ಅಲ್ಲಿ ಮುಂದಂದ್ರೆ ಹಂಗ ಇನ್ನು ಭಾಳ ಇದ್ವು ಬಿಡ ನೋಡವು. ಏನೇನು ಇನ್ನು ಭಾಳ ಇದ್ವು ಅಂತಲ್ಲ, ಅವನ್ನೆಲ್ಲ ನೋಡ್ಕೊಂಡ್ ಬರ್ಬೇಕು ಬೇಡ ಅಲ್ಲ ಅಂದ್ಲು. ಆಕಿಗೆ ದೇವ್ರ ದಿಂಡ್ರ ನೋಡ ಆಸೆ ಇಲ್ಲ ಬಿಡ. ತೀರ ಸುಮ್ಮನಿರಿ. ಗಿರ್ಜಿ ಬಂದ್ಲ ಶಾಂತಕ್ಕನ, ನಾನೇ ಬರ್ತಂತ. ಏನಿಂದ್ರ ಹಂಗ ಹೊಂಟ ಬಿಟ್ಟಲ್ಲ ಜಯ? ಇಲ್ಲ ನಮ್ಮತ್ ಬರ್ತೇನೆ. ಅಯ್ಯೋ ಈಕಿ ಏನಾತ? ಗಿರ್ಜಿನ್ ಮಾತಾಡ್ಸೋದಲ್ಲ ನೀಕಿ ಏನಪ್ಪ? ಓಡೇ ಬಿಟ್ಲ ಬಿಡ ಆಡಿ. ಅಲ್ಲಲ್ಲ ನೀ ಬರತ್ಲೆ ಆ ಜೈ ಏನದ ಆ ನಮ್ನಿ ಅಂಡ್ ಸುಟ್ಬೇಕು ನೀವು ಓಡೇ ಹೋದ್ಲಲ್ಲ. ಏನ್ ಜಗಳ ಮಾಡ್ಕೊಂಡ್ರೆ ನಾಡ್ಬಿಟ್ಟಾರ ನೀವು ಊರಾಗಿಲ್ದಾಗ? ಏನು ಗುದ್ದಾಡ್ತಿರ್ಲಿಯಪ್ಪ ನೀವು ಅತ್ತಾಗ. ಒಟ್ಟ ತಣ್ಣಗಿರೋದಿಲ್ಲಲ್ಲ? ಅರೇ ಅಮ್ಮ ಹಿಂದಿಗೆ ಗೊತ್ತಿಲ್ಲ. ಸುಮ್ನಿರ ಪಾತಿ ಹೋಲತ್ತಾಗ ಅದನ್ನೇನು ಹೇಳೋದು ಬಿಡು. ಎಷ್ಟೊತ್ತಿ ಬಂದ್ರೆ ಶಾಂತಕ್ಕ? ಅಯ್ಯ ನೀ ಯಾಕ್ಲೆ ಬೇಡಂತಿ? ಏನೋ ಒಂದು ಹೇಳಾಕತ್ತದ ಹುಡುಗಿ ಪಾಪ. ನೀ ಹೇಳಿ ಏನದ, ಏನ್ ಗೊತ್ತಿಲ್ಲ. ಜಯಂದು ಅಕ್ಕ ಅದಾರಿ ಅಲ್ಲ, ಅವರು ಗಿರ್ಜಂದು ಅಕ್ಕಂದುಗೆ ಮತ್ತೆ ಗೌಡ್ರದಿಗೆ ಇಬ್ರದಿಗೂ ಆನೆ ತಿಕಾದು ಸಂಬಂಧ ಇದೆ ಅಂತ ಹೇಳ್ಬಿಟ್ಟಿತ್ತು. ಆನೆ ತಿಕಾನ? ಆನೆ ತಿಕಾ ಅರೆ ಅಪೇರಿಗೆ ಇದೆ ಅಂತ ಹೇಳಿತ್ತು. ಹೇಳ್ಬಿಟ್ಟು ನಿನ್ ಬಾಯಾಗ ಆನಿತಿಕ ಅಂತ ಬಂದತ್ತಲ್ಲೇ, ಅದು ಅನೈತಿಕ. ಅರೇ ವೈತ್ಯ ಗಿರ್ಜಂದು ಅಕ್ಕ, ಅನೈತಿಕ ಅದೇ ಅಪೇರಿಗೆ ಇದೆ ಇರಲ್ಲ, ಅಪೇರಿಗೆ ಅದು ಹೇಳಿದ್ದು ನಮ್ದು. ಏನ್ ಹೇಳ್ತಾಳನವ? ಏನು ಅನೈತಿಕ? ಇವ್ರು ಬಿಡಾಡಿ ಕದಾಳಲ್ಲ, ಗೌಡ್ರಿಗೆ ಬಂದು ಊಟಕ್ಕೆ ಕೊಟ್ಟು ಹೊಕ್ಕಿದ್ನಲ್ಲ ಶಾಂತಕ್ಕ. ನಾನಂಗಾರ ನೀನಿಲ್ಲ ಪಾಪ ಗಣ್ಸು ಏನ್ ಮಾಡ್ಕೊಂಡ್ ತಿಂತತಿ. ಇನ್ನಾಲ್ ಹೋಗಿ ಆ ಬಸವನ ಹೋಟ್ಲಾಗ ಪುರಿ ತಿನ್ನೋದು, ಆದಾಗ ಹೊಲಸು ಎಣ್ಣೆಗೆ ಮಾಡಿದ್ದ ಗಿರ್ಮಿಟಿ ತಿನ್ಕೊಂತ ನಿಂದಿರ್ತಾರ. ಬಿಜಿ ಮಿರ್ಚಿ ಬೇಡ. ಎಷ್ಟು ದಿನ ಅದು ರೊಟ್ಟಿ ಚಪಾತಿ ಇಲ್ದ ಬಗೆಹರಿಯೋದಿಲ್ಲ. ಎಷ್ಟಾದ್ರೂ ನಮ್ಮ ಅಣ್ಣ ನಮ್ಮ ಅಪ್ಪ ಇದ್ರೆ ನಾ ಕೊಡೋದಿಲ್ಲನ. ಆ ಲೆಕ್ಕಕ್ಕೆ ನಾನು ಅಡಿಗೆ ಆಗತ್ಲೆ ಹುಡುಗರ ಕಾಯಿ ಕೊಟ್ಟು ಕಳ್ಸ್ಬೇಕಂದ್ರೆ ಇವ ಸಾಲಿಗೆ ಹೋಗಿರ್ತಿದ್ದ. ಆಮೇಲೆ ನಾನು ಇತ್ತಾಗ ಬಸ್ಸಿಗೆ ಅದು ಹೋಗ್ಬೇಕಾಗಿರ್ತಿರ್ತಲ್ಲ, ಅದಕ್ಕೆ ಒಂಚೂರು ಊಟಕ್ಕದು ಕೊಟ್ಟು ಹೋದ್ರ ಊರ್ ಬಿಡಾಡಿ ನನಗ ಗೌಡ್ರಿಗೆ ಏನೈತಿ ಅಂತೇಳಿ ಊರ್ ತುಂಬಾ ಹಬ್ಸಾಳ. ಗೊತ್ತಾತ್ ನೋಡ್ ಸುದ್ದಿ. ಗೊತ್ತಾತನ್ನಕ್ ನಮ್ಮ ಮನೆಗೆ ಬಂದಮ್ಮ ನನ್ನ ಗಂಡನ ಚಿಗವ್ ಬಂದಾಳ. ಆಕಿ ಮುಂದೆ ಹೇಳ ಸುದ್ದಿ ಗೊತ್ತಾಗತ್ಲೆ ಈಕಿನ ಉಳ್ಳುಳ್ಳಾಡ್ಸ್ ದನಕ್ ಬಡ್ದಂಗ್ ಈಕಿನ. ಅಯ್ಯೋ ಈಕಿ ಹೆಂಟಗಾಲಿ ಏರಿಸ್ಲಿ. ಎಷ್ಟಾರ ಊರ್ ಬಿಡಾಡಿರ್ಬೇಕೀಕಿ. ಈಕಿ ಊರ್ ಮಾನಗೆಡಿ ಕುಂದ್ರಿಸ್ಕೊಳವಾನ್ ಒಟ್ಲಿ ಈಕಿ ತಡಿಯಿಲ್ಲ ತಡಿಯಿದ ಹಿಂಗಾಗದಲ್ಲ. ಚಪ್ಪಲ್ಲೇ ಹೊಡಿಲಾರ್ದ ಈಕಿ ಬಗ್ಗದರ್ಲಿಕ್ಕೆ. ನಿನಗ ಅದು ಹೋಗಿ ನನ್ನ ಬಂಗಾರದಂತ ಮಗ್ಗ ಅಂದ್ಲಾಕಿ ಪಿಸ್ರ ಮೂಳಿ ಮಾಡ್ತಾನೆ ತಡಿ. ಆಕಿನ ಎಲ್ಲದಾಕಿ ಮನೆಗೆ ಹೋಗಿರ್ಬೇಕು ತಡಿ, ಅಲ್ಲೇ ಹೋಗನ್ ಕೆರವು ತೊಗೊಂಡಾಕಿಗೆ. ಓ ಬಿಡಮ್ಮ ಹೋಲತ್ತಾಗ ಮೊನ್ನೆ ನಾನೇನು ಸ್ವಲ್ಪ ಬೈದಿಲ್ಲ, ಬಾಯಿಗೆ ಬಂದಂಗೆ ಬೈದೇನು ಗೊತ್ತನ. ಬಾಯಿಗೆ ಬಂದಂಗೆ ಬೈಯೋದಂತಂದ್ರೆ ಅದು ಮತ್ತೆ ಒಂದು ಇಟ್ಟಿಲ್ಲ ಒಂದು ಬಿಟ್ಟಿಲ್ಲ. ಆಕಿಗೆ ಯಾಕಾರ ನಾನು ಇವ್ರು ಸಾಬ್ರಿ ತೆಗದ್ನೆ ಏನ ಅಂತೇಳಿ ಅನ್ನಂಗೆ ಅನ್ಸೈತಿ ಗೊತ್ತನ. ಅನಿಸಿ ಸುಮ್ಮನಾಗ್ಯಾಳ. ನೀವೇನು ತೆರಿ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಆತೆಲ್ಲ ಆತು ಹೋತು ಯಾಕೆ ಇದು ಮಾಡ್ಕೊಂತೀಯಮ್ಮ ಸುಮ್ಮನಿರಿ. ಇನ್ನೊಮ್ಮೆ ನಮಗ ಅಲ್ಲ ಜೀವನದಾಗ ಯಾರು ಸಾಬ್ರನ್ನ ತೆಗಿಬಾರ್ದು. ಹಂಗೆ ಮಾಡಿ ಕೈ ಬಿಟ್ಟೆ ಆಕಿನ್ನೇನು ನಾನೇನು ಸಡ್ಲ ಬಡ್ಲ ಬಿಟ್ಟಿಲ್ಲ ಆಕಿನ್ನ. ಆಕಿ ಗಂಡ ಹೇಳ್ಬೇಕಿತ್ತು. ಎಂತ ಮಾನ್ಗಿಡ ಐತವ ಇದು ಹೆಣ್ಣು. ಗಂಡಿಗೆ ಹೇಳೋದಲ್ಲ, ಗಂಡ ಚಪ್ಪಲೆ ಹೊಡೆದಾತ್ ಮತ್ತೆ ಗೊತ್ತನ. ಏನು ಹೆಂಗಸ್ರಪ್ಪ ಇಂಥ ಹೆಂಗಸ್ರಿಂದ ಒಂದು ಊರಲ್ಲ ಒಂದು ಮನೆಯಲ್ಲ ಇಡೀ ದೇಶನ ಹಾಳಾಕತ್ತಾನಂತೆ ನಾನು. ಏನು ಹೆಣ್ಣ ಏನಾಗ್ತಾಗ ಅಲ್ಲ ಒಂದು ಮನುಷ್ಯಗೆ ಇರ್ಬೇಕಪ್ಪ ಸ್ವಲ್ಪ ತಿಳುವಳಿಕೆ. ಏನು ಹೆಣ್ಣ ಏನಾಗ್ತಾಗ ಭಾಳ ಬೇಜಾರಾತ್ ನನಗಂತರ ಸುದ್ದಿ ಕೇಳಿ. ಛೀ ಅಕ್ಕಿನ ಮಾತ್ರ ಸುಮ್ ಬಿಡಬಾರ್ದು ನೋಡಿ ಗಿರ್ಜಿ. ಹೋಗ್ಲಿ ಬಿಡ ಶಾಂತಕ್ಕ, ಅದಕ್ಕೆ ಯಾಕೆ ತೆರಿ ಕೆಡ್ಸ್ಕೊಂತೀನಿ ನೀನು. ಹಂಗ ಇಂಥ ನಾಯಿಗಳು ಬಗಳಿದ್ರೆಲ್ಲರ ಎಲ್ಲರ ದೇವಲೋಕ ಹಾಳಾಕತ್ತಾನ ಹೇಳ ನೋಡೋಣ. ನಮ್ಮ ಅಣ್ಣನಕ್ಕಿಂತ ಹೆಚ್ಚದಾರ, ತಂದಿಕ್ಕಿಂತ ಬಲ ಅದಾರ, ನಾನು ಅವ್ರನ್ನ ಬಿಟ್ಕೊಡ್ತೇನೆ. ಈಗ ಅದಾಗಿದ್ದ ಆತು ಹೋಲ್ಬಿಡ. ಯಾವಾಗ ಬಂದ್ರಿ? ಎಷ್ಟೊತ್ತಿಗೆ ಬಂದ್ರಿ? ಈಗ ಬೆಳಗ್ಗಿನ ಜಾವ ಒಂದು 6-7 ಗಂಟೆ ಆಗಿತ್ತು ಟೈಮ್. ಎದ್ದಾರ ಹಾಲು ತಿಕ್ಕೊಂಡು ಚಾ ಕುಡಿದ್ವಿ. ಕುಡಿಯತ್ಲೆ ನಾವು ಇನ್ನಿಲ್ಲದಲ್ಲವ ಇವ ಟೈಮ್ ಆಕತಿ ಅಂದ್ರೆ ರಾತ್ರಿ 12:30 ಆಗಿತ್ತು. ಅಲ್ಲಿ ಮನೆಗೆ ಬಂದಾಗ 12:30 ಆತ. ಮತ್ತೆ ಇಲ್ಲಿಗೆ ಏನು ಬರೋದು ಅಂತ ಸೀದಾ ಅಲ್ಲಿಗೆ ಕರ್ಕೊಂಡು ಹೋದ್ರು. ಬೆಳಗ್ಗೆ ಹೇಳತ್ಲೆ ದೌಡ್ ನಸಕ್ನಾಗ ಎದ್ದು ಚಾಗಿ ಕುಡಿದು
ನಾಷ್ಟ ಮಾಡೇ ಹೋಗ್ಬೇಕು ಅಂತ ಎದಿ ಮೇಲೆ ನಿಂತ್ರ ನಾನು ನಾಷ್ಟ ಇಷ್ಟ ಮಾಡ್ಕೊಂಡು ಕುಂದ್ರಕ್ಕಾಗಲ್ರಿ ಇವತ್ತಿನ ಒಂದು 15 ದಿನದ ಮ್ಯಾಗ ಆತು ಮನೆಗೆ ಬಿಟ್ಟು ಬಂದು ನಮ್ಮರಿ ಏನು ಮಾಡ್ಕೊಂಡಾರ ಏನು ಬಿಟ್ಟಾರ ನಾನು ಅಯ್ಯೋ ಹೋಗಲೇಬೇಕು ಆಗದೇ ಇಲ್ಲ ಇವತ್ತು ಮಾತ್ರ ನಾ ಇರೋದೇ ಇಲ್ಲ ಅಂತೇಳಿ ಭಾಳ ಒತ್ತಾವತಿ ಹಚ್ಚಿ ನಾ ಬಂದಿದ್ದು ಇಲ್ಲಿಗೆ ಮತ್ತು ಅವ್ರು ಪಾರಕ್ಕಾರ ಸುಮ್ಮನೆ ಇರಲಿಲ್ಲ ಮತ್ತು ಮನೆಗೆ ಹೋಗಿ ಏನು ನಾಷ್ಟಕ್ಕೆ ಮಾಡ್ತೀರಿ ತಡ್ರಿ ಅಂತೇಳಿ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿ ಒಂದು ಡಬ್ಬೆ ಹಾಕಿಕೊಟ್ರು ಒಂದು ಹಾಟ್ ಬಾಕ್ಸ್ನಾಗ ಹಾಕಿ ಕೊಟ್ರೆ ಮತ್ತು ಹಾಟ್ ಬಾಕ್ಸ್ನಾಗ ಹಾಕಿ ಕೊಟ್ಟಿದ್ದು ಏನು ಮಾಡೋದು ಮನೆಗೆ ಬಂದು ಒಂದು ಚಾ ಮಾಡ್ಕೊಂಡು ಉಪ್ಪಿಟ್ಟು ತಿಂದು ಇವರು ಒಂಚೂರು ಹೊಲದ ಕಡೆ ಹೋದ್ರೆ ಅಡ್ಡಾಡ್ಕೊಂತ ನಾನು ಇವು ಅಮ್ಮ ಇಲ್ಲಿ ಕುಂತೀವಿ ನೋಡು ಈಗ ಒಂದು ಬಾಂಡೆ ಗಿಂಡೆ ಕಸ ಅದು ಹೊಡ್ಕೋಬೇಕು ನಾನು ಒಂಚೂರು ಕುಂತೆ ಅಡ್ಡಾಡಿ ಕೈಕಾಲು ಹೋದಂಗೆ ಯವ್ವ ಚಲೋ ಇದ್ವಾ ಊರು ಮಸ್ತ್ ಇದ್ವಲೆ ಇನ್ನು ಕೇದಾರ್ನಾಥ್ ಬದ್ರಿನಾಥ್ ಎಲ್ಲ ಹೋಗೋದಿತ್ತಂತ ಈಗ ನಮ್ಮ ಬಿಡಾಡಿಗೆ ಆರಾಮಾಗೈತಿ ಅಂತ ಗೊತ್ತಾಗ್ಬಿಡ್ತಲ್ಲ ತಗ್ಗ ಆಕಿ ಕೈ ಕಾಲು ನಿಂದ್ರವಲ್ವ ಆಕಿ ಊರು ದೇವ್ರು ಎಲ್ಲ ನೋಡೋ ಆಸೆನೇ ಇಲ್ಲಕ್ಕಿಗೆ ಯಾವಾಗ ಬಂದನೆ ಯಾವಾಗ ಊರಿಗೆ ಬಂದನೆ ಯಾವಾಗ ಊರಿಗೆ ಬಂದನೆ ಅಂತ ಕುಣಿಯಾಕತ್ತಿತ್ತು ಹಾಗಾಗಿ ಅವು ಮುಗಿಯತ್ಲೆ ನಡೆಯಪ್ಪ ಊರಿಗೆ ಹೋಗೋಣಂತೆ ಬಂದಿದ್ದು ಅದು ಒಂದಾತ ನಮ್ಮ ಅರವಿಂದ್ಗೂ ಹೆಂಡತಿ ಮಕ್ಕಳು ಬಿಟ್ಟು ಬಂದಾನಲ್ಲ ಬೇಜಾರಾಗಕತ್ತು ಬಿಟ್ಟಿತ್ತು ಹಾಗಾಗಿ ನನಗೆ ಗೊತ್ತಾಕಿತ್ತು ಅವ್ನ ಮಕ ನೋಡತ್ಲೆ ನಾನೇನು ಕೇಳ್ತಿದ್ದಿಲ್ಲ ಆದ್ರೆ ಆಗಾಗ 2 ನಿಮಿಷಕ್ಕೊಮ್ಮೆ ಎಲ್ಲ ಇಳ್ದಲ್ಲೆಲ್ಲ ಹೆಂಡತಿಗೆ ಫೋನ್ ಹಚ್ಕೊಂಡು ಕುಂದ್ರವ ಯಾವಾಗ ಇದು ನೋಡು ಬೇಸರಾಗತ್ತೈತಿ ಅಂತ ಮಾತಾಡೋದು ಕೇಳಿಸ್ಕೊಂಡಿದ್ದೆ ಮತ್ತೆ ಪಾಪ ಅಂದ್ರೆ ಇವರು ಅದೇ ಏನದ ಅಡಿಗೆ ಎಲ್ಲ ಕೊಟ್ಟಿದ್ರು ಪಾಪ ಗಿರ್ಜಕಾರದ ಅಂತ ಹೇಳತ್ತಿದ್ರು ಇವ್ರು ಮತ್ತೆ ನಿಂದ ವ್ಯಾಪಾರ ಹೆಂಗ್ ನಡ್ದೈತಿ ನಡ್ದತವ ಚಲೋ ನಡ್ದೈತಿ ನಮ್ಮ ಚಿಗವ್ವ ಅಂದ್ರೆ ಇವ್ರು ನಮ್ಮ ಅತ್ತಿಯವ್ರು ಬಂದಾರ ಅತ್ತಿಯವ್ರು ಅಂದ್ರೆ ನಮ್ಮ ಮನೆಯವ್ರ 2ನೇ ಏನೇವ ಬಾಯ ಬರೋದಲ್ಲ ಅಕ್ಕನ ತಂಗಿ ಅವ್ರು ಬಂದಾರ ವಾ ಈಕೆ ಬಾಯ ಬರೋದಲ್ಲ ಮರ ಆತಕ್ಕೆ ಕೇಸರು ಆ ಕೇಸರು ಏನಾಯ್ತಲ್ಲ ತಡಿತಿದ್ದು ನೀ ಹೇಳ್ಬೇಡ ತಡಿಗಿರ್ಜಿ ನಾನು ಹೇಳ್ತೀನಿ ಇದು ಏನದ ಮಾದೇವೇನ ಏನಾಯ್ತಲ್ಲ ಕೇಸರು ಅಮ್ಮ ಹೇಳ್ಬೇಡ ಅಂತಿ ಮಾದೇವೆಲ್ಲ ಸುಶೀಲವ್ವ ರತ್ನವ್ವ ರತ್ನವ್ವ ಗೊತ್ತಾಯ್ತು ಆಕಿ ಲಗ್ನಕ್ಕೆ ಹೋಗಿದ್ವಿ ನಾವು ಅವಾಗ ನಿಮ್ಮ ಅತ್ತಿ ಲಗ್ನ ಆಗಿ ಇದು ಊರಿಗೆ ಬಂದಿದ್ಲಲ್ಲ ಅವಾಗ ಲಗ್ನ ಪತ್ರಿಕೆ ಕೊಟ್ಟಾಗ ನಿಮ್ಮ ಅತ್ತಿ ಜೋಡಿ ನಾನು ಹೋಗಿದ್ದೆ ಆಕಿ ಲಗ್ನಕ್ಕೊಮ್ಮೆ ನಂಗೆ ನೆನಪೈತು ತಗೋ ಆರಾಮದಾಳಂತ ಅವರು ನೆನಪೈತಿ ಮೊನ್ನೆ ಕಿವುಡ್ ಮಲ್ಲಮ್ಮ ಅಂತದಾರಲ್ಲ ಅವ್ರು ಆರಾಮದಾರ ಅಂತ ಕೇಳತ್ತಿದ್ರು ಪಿಸ್ರಿ ಏನು ಹೆಸರು ಇಟ್ಟಿದ್ಲ ನನಗೆ ಕಿವುಡ್ ಮಲ್ಲಮ್ಮ ಅಂತ ನಾನು ಕಿವಿ ಕೇಳಂಗಾಗಿದ್ದು ಈ ಬಿಡಾಡಿಗೆ ಯಾರಿಗೆ ಹೇಳಿದ್ರು ನಿಂಗೆ ಮೊದ್ಲಿಂದಾನೇ ಇತ್ತಂತಲ್ಲ ಮೊದ್ಲಿಂದ ಅಂದ್ರೆ ಅವಾಗೆಲ್ಲ ಒಂದ್ಸಲ ಕರೆದ್ರೆ ಓನ್ ಅಂತಿದ್ದಿಲ್ಲಂತೆ 2-3 ಸಲ ಕರೆದ್ಮೇಲೆ ಓ ಅಂತಿದ್ದಂತಲ್ಲ ಅದನ್ನೇ ಹೇಳತ್ತಿದ್ರೆ ಹಂಗೇನಿಲ್ಲ ಕರಿ ಅವಾಗ ಮೆಲ್ಲಕ್ಕೆ ಕರೆದ್ರೆ ನಂಗೆ ಹೆಂಗೆ ಗೊತ್ತಾಗಬೇಕು ಹೋಗ್ಲಿ ಬಿಡು ಅಲ್ಲ ಆಕಿಗೆ ಆರಾಮಾಗೈತಿ ಶಾಂತಕ್ಕ ಏನ ಅಂದಲ್ಲಿನ ಆಕೆಲ್ಲ ಅಂದಕ್ಕೆ ನಾ ಅಂದಕ್ಕೆ ಆಕಿಗೆ ಅದೇನೋ ರಿಪೋರ್ಟು ಚೇಂಜ್ ಆಗಿ ಆರಾಮದಾಳ ಅಂತ ಬಂತಂತವ ರಿಪೋರ್ಟು ಯಾವುದು ಕ್ಯಾಬೇಜ್ ಗಡ್ಡಿ ಅಂತ ಗಡ್ಡಿನೂ ಆಗಿಲ್ಲ ಅಂತ ನವಿಲ್ ಕೋಸು ಇಲ್ಲ ಅಂತ ಮೊಳಗಾಯಿನೂ ಇಲ್ಲ ಅಂತ ತಲೆಯಾಗ ಹಂಗಾಗಿ ಆರಾಮದಾಳ ಅನ್ನತ್ಲೆ ಚಿಗುರ್ಗೆದ್ದು ಬಿಟ್ಲು ಜಿಗ್ದಾಡ್ಕೊಂತ ಹಳ್ಳಿಊರ್ಗೋಡೆ ಬಿಟ್ಲು ಹೌದಾ ನೋಡವ ಪಾಪಿಚುರ ಅನ್ನೋಂಗೆ ಅದು ಹೋಗ್ಲಿ ಏನು ಗಟ್ಟಿಗಿತ್ತೇವ ನೋಡ್ದೇನು ಸಾವಿನ ಮನಿ ಹೋಗಿ ಹೊಳ್ ಬಂದಂಗೆ ಆತಕ್ಕಿದೆ ಏನು ದೇವ್ರ ಪವಾಡನ ಏನ ಏನು ಆಗಿತ್ತು ಇವ್ರ ಮನ್ಯಾಗ ಒಬ್ಬಾಕಿ ಕಮಲವ್ವ ಅಂತ ಬಿಳೆ ಕುದುರೆ ಜುಟ್ಟ ಕುಂತಿದ್ದಿಲ್ಲ ಕೂದ್ಲಕ್ಕ ಆಕಿಗೆ ಅದೆಂತದ ಬ್ರೈನ್ ಟ್ಯೂಮರ್ ಅಂತ ಹೇಳಿದ್ರಂತ ಡಾಕ್ಟರ್ ಈಗ ನೋಡಿದ್ರೆ ಏನೂ ಇಲ್ಲ ಅಂತಾರಂತ ಅರೇ ಬ್ರೈನ್ ಟ್ಯೂಮರ್ಗೆ ಹಾಕ್ಬಿಟ್ಟು ಯಾರು ಹೋಯ್ತು ಅದು ಏನೋ ದೇವ್ರದು ಪವಾಡದು ಇರಬೇಕು ಏನವ ದೇವ್ರಿಗೆ ಗೊತ್ತು ಹೋಲ್ಬಿಡತ್ತದ ಅಲ್ಲ ನಿನ್ನ ಗಂಡಗೆ ಇಲ್ಲಿ ಇರು ಒಂದು 6-10 ಅಂತ ಹೇಳಿದ್ರು ತಾಯಿ ಮನ್ಯಾಗ ಅದ ನಾನು ಯಾತಿ ಇಂದೊಂದು ಚಾಲು ಮಾಡ್ಬಿಡ್ತೀನಿ ನೋಡ ನನ್ನ ಗಂಡ ಎಲ್ಲಿದ್ರೇನು ನಿನ್ಗೆ ಅವ್ರೆ ನಮ್ಮ ಈ ಮನೆ ಆಳನ ಅವ್ರಿಗೆ ಅಲ್ಲೂ ಹೋಗ್ಬೇಕು ಅಲ್ಲಿ ಕೆಲಸದ ಅಪ್ಪ ಅವ ಅದಾರ ಇಲ್ಲಿ ಕೆಲಸ ಇರ್ತೈತಿ ಅತ್ತಿ ಮಾವ ಅದಾರ ಅವ್ರು ಇಷ್ಟ ಎಲ್ಲಾದರೂ ಇರಲಿ ನಾದೇನಿಲ್ಲ ರೌಡಿ ಬೇಬಿ ಏನು ಬೇಕು ಕೇಳೀಗ ಏನು ಬೇಡ ಅದ ಅಮ್ಮ ಓಹೋ ರುಕ್ಮಿಣಿ ಏನ ಇವ ಬಂದಿದ್ದು ಚಲೋ ಆತ್ ಬಾ ಇವತ್ತಿಂದನ ಬಂದ್ಬಿಡ ಕೆಲ್ಸಕ್ಕೆ 2 ತಿಂಗಳು ನೀ ಬರ್ಲಾರ್ದ ಏನು ಮನಿ ನೋಡ ಆಕಾರ ಇಲ್ಲ ಬಾ ಚಲೋ ಆತ್ ಬಂದಿದ್ದು ಇಲ್ಲಮ್ಮ ಅದು ನಾನು ಕೆಲ್ಸಕ್ಕೆ ಬರಲಿಲ್ಲ ಸ್ವಲ್ಪ ದುಡ್ಡು ಬೇಕಾಗಿತ್ತು ಯಾರಪ್ಪ ಅದು ಈ ಟೈಮ್ನೇ ಫೋನ್ ಮಾಡೋರ ಹಲೋ ಹೌದು ಅಶ್ವಿನಿ ಮೇಡಮ್ ಮಾತಾಡೋದು ಓ ಅಮೃತ ಮೇಡಮ್ ಅಯ್ಯೋ ಹೇಳಿ ಮೇಡಮ್ ಹೆಂಗಿದ್ದೀರಿ ಆರಾಮಿದ್ದೀರಾ ನೀವು ನಮ್ಮ ಶಾಪಿಗೆ ಬರ್ತೀರಿ ಇವತ್ತು ಅಂತ ಹೇಳಿದ್ರೆ ಏನಂದಿ ಅಮ್ಮ ದುಡ್ಡು ಬೇಕಾಗಿತ್ತು ಸ್ವಲ್ಪ ಕಷ್ಟ ಇತ್ತು ಭಾಳ ಅಂದ್ರೆ ಭಾಳ ಪಜಿತೆ ಆಗೈತಿ ಶ್ರೀಕಾಂತ್ ಅಣ್ಣಾರನ್ನ ಒಂಚೂರು ಕರೀರಿ ಅಮ್ಮ ಅವ ಆಫೀಸ್ಗೆ ಹೋಗ್ಯಾನ ಅವನ್ನೇನು ಕರಿ ಅವಶ್ಯಕತೆ ಇಲ್ಲ ಹೌದು ದುಡ್ಡು ಎದ್ರದ್ದು ನಿನ್ನ ಪಗಾರ ಕೊಟ್ಟಿತ್ತಲ್ಲ ಪಗಾರ ಅಲ್ಲಮ್ಮ ಅದೊಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ತುರ್ತು ಕುತ್ತಿಗೆ ಬಂದ್ಬಿಟ್ಟತೆ ನನ್ನ ಗಂಡನ ದವಾಖಾನಿಗೆ ಹಾಕಿನಿ ಆಪ್ರೇಷನ್ ಹೇಳ್ಯಾರ ಡಾಕ್ಟ್ರು ಅಂದ್ರೆ ಅದು ಹೊಟ್ಟಿದ ಅಪೆಂಡಿಕ್ಸ್ ಅಲ್ಲೇ ಏನ ಸುಡ್ಗಾಡೋದು ನಮ್ಗೆ ಹೇಳಕ್ಕೂ ಬರೋಂಗಿಲ್ಲ ಇವೆಲ್ಲ ಯಾಕೆ ಬಡವ್ರಿಗೆ ಬರ್ತಾವ ಏನು ಅದಾಗೈತಿ ಅದು ಇದು ದವಾಖಾನೆ ಖರ್ಚು ಅಂತೇಳಿ ಸೇರಿ ಅದಾದ್ರೆ ಆಪ್ರೇಷನ್ ಮಾಡಿಸಿದ ರೊಕ್ಕ ಅಂತೇಳಿ ಸೇರಿ ಎಲ್ಲ ಕೂಡಿಸಿ 1-1.5 ಲಕ್ಷ ರೂಪಾಯಿ ಸನೇಕ್ ಬೇಕು ಒಂಚೂರು ದುಡ್ಡು ಬೇಕಾಗಿತ್ತಮ್ಮ ಅದಕ್ಕೆ ಶ್ರೀಕಾಂತ್ ಪಾಟೀಲ್ ಅಣ್ಣಾರಿದ್ರೆ ಒಂದು ಸ್ವಲ್ಪ ಇಸ್ಕೊಂಡು ಹೋಗೋಣ ಅಂತ ಬಂದೆ
ಹಾ ಶ್ರೀಕಾಂತ್ ಪಾಟೀಲ ಇಲ್ಲಿ ಧರ್ಮ ಛತ್ರ ಕಟ್ಟಾನ. ಒಬ್ಬಾಕಿ ಹಾರ್ಟ್ ಆಪರೇಷನ್ ಅಂತ ರೊಕ್ಕ ಇಸ್ಕೊಂತಾಳ, ಇನ್ನೊಬ್ಬಾಕಿ ಬಂದಾಳ ಇಲ್ಲಿ ಅಪಂಡಿಕ್ಸ್ ಅಂತೇಳಿ, ಮತ್ತೆ ಯಾವ್ಯಾರ ಬರ್ತಾಳ ಇನ್ನೊಂದು ದಿನಕ್ಕೆ. ಬರೀ ಇದನ್ನ ಮಾಡೋದನ ಹೆಂಗ? ಅಲ್ಲ ಏನ್ ನಮ್ಮ ತಮ್ಮ ದುಡಿಯಾಕತ್ತಿರೋದು ನಿಮ್ಮಂತವಕನ? ರೊಕ್ಕ ರೂಪಾಯಿ ಅಂತೇಳಿ ಬಂದು ನಿಂತಿಯಲ್ಲಿ ಇಲ್ಲಿ ನೋಡೋ ಲಕ್ಷಗಟ್ಲೆ ಹಿಂಗೆಲ್ಲ ಕೊಡಕ್ಕಾಗಲ್ಲ. ಏನ್ ತಂದಿಯವ ಗ್ಯಾರಂಟಿ? ಏನಾರ ಒತ್ತಿ ಇಡ್ತೀಯನ? ಅಲ್ಲ ಅದಕ್ಕೆಮ್ಮ ಸ್ವಲ್ಪ ತಡ್ರಿ, ಕೇಳೋಣ ಯಾವ್ದವಕನಿ ಏನು ಎತ್ತ ಅಂತ. ಪಾರ್ವತಿ, ನೀನ್ ಹಿಂಗ್ ಮಾಡ್ಕೊಂತ ಹೋದ್ರ ತೊಳೆದಿಡ್ತಿ ಮನಿನ. ಬಾಯಿ ಮುಚ್ಕೊಂಡಿರ. ಏನ ಸ್ವಲ್ಪ ಹೇಳೋದು ಕೇಳ. ನಮ್ಮ ಹತ್ರ ಇದ್ದಾಗ ಎಲ್ಲರೂ ಬರೋದು, ನಮ್ಮ ಹತ್ರ ಇಲ್ಲಾಂದ್ರೆ ಯಾರು ಬರೋದಿಲ್ಲ. ನಿಂಗಿವೆಲ್ಲ ಅರ್ಥ ಆಗೋದಿಲ್ಲ. ಸೂಕ್ಷ್ಮ ಸ್ವಲ್ಪ ಸುಮ್ಮನಿರು, ನಿಂಗಿವೆಲ್ಲ ಗೊತ್ತಾಗೋದಿಲ್ಲ. ನೋಡುವ ಏನು ಒತ್ತಿ ಇಡಕ್ ತಂದಿ? ನನ್ನ ಹತ್ರ ಯಾವ ಬಂಗಾರ ಬೆಳ್ಳಿನೂ ಇಲ್ಲಮ್ಮ. ಸ್ವಂತ ಮನೆಗೆ ನೀವು ಒತ್ತಿ ಇಡಾಕೆಲ್ಲ ಏನೂ ಇಲ್ಲ. ಸ್ವಂತ ಮನೆಗಿನಿ ಇಲ್ಲ, ಒತ್ತಿ ಇಡಾಕಿಲ್ಲ. ಒಳಗೇನೋ ಹಾಕೊಂಡಿಯಲ್ಲ, ಅದು ಇದು ಬಂಗಾರದಲ್ಲಮ್ಮ, ಪಾಸಿದು. ಬೇಕಾದ್ರೆ ನೋಡ್ರಿ. ಅದ್ನೆಲ್ಲ ನೋಡಕ್ ಹೋಗ್ಲೇವಾ, ಬಿಡು ಹೋಗ್ಲ ತಗ. ನೋಡು ರೊಕ್ಕಕ್ಕೆ ಬೇರೆ ಯಾರನ್ನಾರ ಕೇಳ್ಕೊ. 1.5 ಲಕ್ಷ ಗಟ್ಲೆ ಏನೋ 1,000 2,000 ಆದ್ರೆ ಏನಾರ ಮಾಡ್ಬೋದಿತ್ತು. 1.5 ಲಕ್ಷ ಗಟ್ಲೆ ಅಂದ್ರೆ ಆಗಲ್ಲ, ಬೇಜಾರು ಮಾಡ್ಕೋಬೇಡ. ಬೇರೆ ಯಾರನ್ನಾರ ಕೇಳು ಒಂದು ಮಾತು. ಬೇರೆ ಯಾರನ್ನ ಕೇಳಮ್ಮ? ಸಂಬಂಧಿಕರೆಲ್ಲ ಕೈ ಚೆಲ್ಲಿದ್ರು, ಯಾರೂ ರೊಕ್ಕ ಕೊಡಲಿಲ್ಲ. ದುಡ್ಡಿದ್ರೇ ಮೂಸ್ ನೋಡೋದು. ದುಡ್ಡಿಲ್ಲ ಅಂತಂದ್ರೆ ಯಾವ ಸಂಬಂಧಿಕರು ಇಲ್ಲ, ಯಾವ ಸ್ನೇಹಿತರು ಇಲ್ಲ. ನೋಡ್ದಿ ಈಗ ನಮ್ಮ ಹತ್ರ ಐತೆ ಅಂತ ಕೇಳಕ್ ಬಂದಿ. ನಮ್ಮ ಹತ್ರ ಇಲ್ಲಂದ್ರೆ ಬರ್ತಿದ್ದೇನೆ. ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ ಅಂತಾರೆ. ನಾವೇನು ಮಾಡೋಣ? ನಮ್ಮನ್ನು ಯಾವ ಕಾರ್ಯಕರ್ತನಕ್ಕೂ ಅಷ್ಟು ಕಡ ಕಾರ್ಡು ಪಾಡು ಕೊಟ್ಟು ಕರಿಯಂಗೂ ಇಲ್ಲ. ನಾವು ಹೋದ್ರೆ ಏನು ಮಾಡ್ತೀವಿ ಅವರಿಗೆ? ಅದಕ್ಕೆ ಏನು ಆಯರ್ ಪಾಯರ್ ನಾವು ದೊಡ್ಡ ಪ್ರಮಾಣದಾಗ ಕೊಡೋರಲ್ಲ. ಸೀರೆ ಒಯ್ದ್ರು ಒಂದು 250 ರೂಪಾಯಿ ಭಾಳ ಅಂದ್ರೆ ಒಯ್ಬೇಕು ಅಷ್ಟೇ. ಹಾಗಾಗಿ ನಮ್ಮನ್ನು ಎದಕ್ಕೂ ಮುಂದಕ್ಕೂ ಕರೆಯಲ್ಲ. ರೊಕ್ಕಿದ್ರೇ ಮೂಸಿ ನೋಡೋದು, ಸಂಬಂಧಿಕರು ಮರ್ಯಾದೆ ಕೊಡೋದು. ಅದು ಹೋಗ್ಲಿ ಬಿಡ್ರಿ ಅಮ್ಮ. ನನಗೆ ಬೇರೆ ಯಾರ ಕಡೆ ಕೇಳೋಕ್ಕೂ ಉಳ್ದಿಲ್ಲ. ನಾನು ಮನೆ ಕೆಲಸಕ್ಕೂ ಎಲ್ಲಿ ಹೋದಕ್ಕೆಲ್ಲ ಬಂದಿದ್ದೆ ನಿಮ್ಮ ಮನೆಗೆ. ಅದಕ್ಕೆ ನಿಮ್ಮ ಕೈ ಮುಗಿತೇನೆ. 1.5 ಲಕ್ಷ ರೂಪಾಯಿ ಕೊಡ್ರಮ್ಮ. ನಿಮ್ಮ ಮನೆ ಕೆಲ್ಸಕ್ಕೆ ಬಂದು ನಾನು ಮುಟ್ಟಿಸ್ತೇನೆ ಅದನ್ನು. ನೀವು ಪಗಾರನೇ ಕೊಡಬೇಡ್ರಿ, ನಾನು ಕೆಲ್ಸಕ್ಕೆ ಬಂದು ಮುಟ್ಟಿಸ್ತೇನೆ. ಅಯ್ಯ ಹೋಗಯ್ಯವ್ವ, ನೀನು ಕೆಲ್ಸಕ್ಕೆ ಬರಲಿಲ್ಲ ಅಂದ್ರೆ ಆಮೇಲೆ ನಿನ್ನೆಲ್ಲಿಂದ ಹುಡ್ಕಕ್ಕೆ ಹೋಗೋಣ. ಬೇಡ ನಮ್ಮ ಅಶ್ವಿನಿ ಮನ್ಯಾಗೂ ಕೆಲ್ಸಕ್ಕೆ ಅದು ಎಂಥದ್ದು ನೆಲ ವರ್ಷ ಕಸ ಹೊಡಿ ಮಷೀನ್ ಬೇರೆ ತಂದಾತು. ನಾವು ಇನ್ನೂ ಸ್ವಲ್ಪ ದಿನ ಬಿಟ್ಟು ಅಂಥದ್ದು ಒಂದು ತರ್ತೇವತ್ತಾಗ. ಇನ್ನೂ ಸ್ವಲ್ಪ ದಿನ ಅನ್ನಕ್ಕೆ ಅಂತ ತಂದ್ವಿ ನಾಳೆ. ಅದಕ್ಕೆ ನೋಡು, ಬೇಜಾರು ಮಾಡ್ಕೋಬೇಡ. ರೊಕ್ಕಕ್ಕೆ ಬೇರೆ ಎಲ್ಲರನ್ನ ಕೇಳ್ಕೊ. ನೀನು ಸುಮ್ಮನೆ ಇಲ್ಲಿ ಬಂದು ಕಿರಿಕಿರಿ ಮಾಡಕ್ಕೆ ಹೋಗಬೇಡ. ಏನ ಅಲ್ಲ ಅದಕ್ಕೆ ಮಾತಾಡ್ರಿ. ಪಾಪೇನ ಭಾಳ ಕಷ್ಟ ಹೇಳ್ಕೊಳಕತ್ತಾಳ. ಇಲ್ಲೇ ಕೆಲ್ಸಕ್ಕೆ ಬರ್ತಾಳಂತಲ್ಲ. ನಿಂಗೆ ಅದು ಗೊತ್ತಾಗಲ್ಲ, ಸ್ವಲ್ಪ ಸುಮ್ಮನಿರು. ಅಲ್ಲ ಆಕೆ ಬರ್ತೇನೆ ಅಂತಾಳ, ಕರೆ ಬರ್ತಾಳ ಇಲ್ಲ? ಆಕೆ ಮನೆಗೆ ಹೋಗಿ ಹಿಡ್ಕೊಂಬರ್ತೀಯನ? ಏ ಹೋಗವ ಹೋಗು. ಅವರು ಆಫೀಸ್ಗೆ ಹೋಗ್ಯಾರ. ಹಾಂ, ಮನ್ಯಾಗಿಲ್ಲ. ಇದ್ದಿದ್ರೆ ಏನಾರ ಹೇಳ್ತಿದ್ರೆ ಏನೋ. ಆಫೀಸ್ನಾಗ ಅದಾರ. ಮನ್ಯಾಗಿಲ್ಲ, ಅವರು ಆಫೀಸ್ನಾಗ ಅದಾರ. ಹಾಂ, ಅಕ್ಕಾರ ಯಾಕೆ ಸೊನ್ನೆ ಮಾಡ್ದಂಗೆ ಅನ್ನಿಸ್ತು. ಆಫೀಸ್ ಕಡೆ ಹೋಗಿ ಕೇಳ್ತೇನೆ. ಆಫೀಸ್ ಕಡೆ ಪಾಟೀಲ್ ಅಣ್ಣಾರ ಕರೆನ, ಪಾಪ ಒಳ್ಳೆ ಮನುಷ್ಯರ ಅದಾರ. ಕೊಟ್ಟರು ಕೊಡ್ಬೋದು. ಒಂದು ಮಾತು ಕೇಳ್ತೀನಿ. ಹೆಂಗೆ ಬಂದಾಳ ನೋಡು. 1.5 ಲಕ್ಷ ರೂಪಾಯಿ ಇಸ್ಕೊಳಕ್ಕೆ ಏನು ಮುಂದ್ಗಂಡ ದುಡ್ದು ಕೊಟ್ಟಾನಿಕ್ಕಿ ಗಂಡ. ಅಬ್ಬಾ, ಅವ್ರು ಬಂದು ಹೋಗೋ ಮಟ್ಟ ನಂಗೆ ಸಮಾಧಾನ ಇದ್ದಿದ್ದಿಲ್ಲ. ಅವ್ರು ಬಂದು ಹೋದ್ರಲ್ಲ ಎಷ್ಟು ಸಮಾಧಾನ ಆತ್ರಿ. ಅಲ್ರಿ ಆ ಬಚ್ಚಲ ಅಷ್ಟು ಸ್ವಚ್ಛ ತಿಕ್ಕೇನಿ, ಒಬ್ಬರು ಒಂದಕ್ಕೆ ಹೋಗ್ಲಿಲ್ಲಲ್ರಿ. ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತನ. ಏನ ಅವ್ರು ಒಂದಕ್ಕೆ ಹೋಗ್ಲಿಲ್ಲ ಅಂತ ಬೇಜಾರಾತ ನಿನಗ? ಹುಚ್ಚುಮುಳಿ. ಮತ್ತು ಅವ್ರು ಬರ್ತಾರಂತೇಳಿ ಬಚ್ಚಲ ಅಷ್ಟು ಸ್ವಚ್ಛ ತಿಕ್ಕಿ ಪಳ ಅನ್ನಂಗೆ ಮಾಡಿಟ್ಟಿದ್ದೆ ಗೊತ್ತನ. ಹಾಳಾದ ತಗ ಒಂದೊಂದು ನಳಾನು ತಿಕ್ಕಿದ್ದೆ ಕೈಲೇ. ಅದು ತಟ್ಟಿಗೆ ಹೋಗ್ಲಿ. ರೂಮ್ ಫ್ರೆಶ್ನರ್ ಸಿಗ್ಲಾರ್ದಕ್ಕೆ ಖಾಲಿ ಆಗಿತ್ತ. ಅದು ಬಡ ಆ ಪ್ಯಾನ್ ಸೆಂಟ ಒಂದಿಟ್ಟು ಹೊಡೆದಿಟ್ಟಿದ್ದೆ. ಅವ ನಾನು ಸೆಂಟ್ ಹೊಡೆದಿದ್ದೆ? ಹ್ಞೂನ್ಲಾ, ಅದೇ ನೀ ಹೊಡ್ಕೊಂತೀಯಲ್ಲ ಅದನ್ನೇ ಒಂದಿಟ್ಟು ರೂಮ್ಗೆ ಪೈಖಾನಿಗೆಲ್ಲ ಹೊಡೆದಿಟ್ಟಿದ್ದೆ. ಅವ 450 ರೂಪಾಯಿ ಅವ ಅದು. ನನ್ಗೇನೋ ಒಂದು ನನ್ನ ಕೆಲ್ಸಕ್ಕೆ ಗಮ್ಮಂತ ಇರ್ಲಿ ಅಂತ ತಗೊಂಡಿದ್ದೆ. ಪಾರ್ಕ್ ಏವಿ ನೀವು ಅಷ್ಟು ಚಲೋ ಸೆಂಟ್ ಏನವ. ಇರ್ಲಿ ಬಿಡ್ಲಾ, ಏನಾಗೋದಿಲ್ಲ. ಸರಿ, ಇನ್ನೊಂದ್ಸಲ ಹಂಗೆ ಮಾಡಬೇಡವಾ? ಇನ್ನೊಂದ್ಸಲ ಏನು ಮಾಡಲ್ಲ. ಆದ್ರೂ ನೋಡ್ಲ, ಒಬ್ರು ಎದ್ದು ಒಂದಕ್ಕೆ ಹೋಗ್ಲಿಲ್ಲ. ಯಾರು ಬಚ್ಚಲಕ್ಕೆ ಎದ್ದಕ್ಕೂ ಹೋಗ್ಲೇ ಇಲ್ಲ. ಎಷ್ಟು ಬೇಜಾರಾದ್ ಗೊತ್ತನ. ಅಯ್ಯೋ ದೇವ್ರಿ, ನೀ ಇಷ್ಟು ಬೇಜಾರಕ್ಕೆ ಅಂತ ಗೊತ್ತಾಗಿದ್ರೆ ಕುಂತರ್ನ ಎದ್ದು ಮೊದ್ಲು ದಯವಿಟ್ಟು ಎಲ್ಲರೂ ಕೈ ಮುಗಿತೀನಿ, ಒಂದೊಂದ್ಸಲ ಬಚ್ಚಲಕ್ಕೆ ಈಜಿಟ್ ಕೊಟ್ಟು ಬರ್ರಿ ಅಂತೇಳಿ ಹೇಳ್ತಿದ್ದೆ ಅವ್ರಿಗೆ ನಾನು. ನೀ ಇಟ್ಟು ಬೇಜಾರಕ್ಕೆ ಅಂತ ನನಗೆ ಗೊತ್ತಿದ್ದಿದ್ದಿಲ್ಲ. ಸುಮ್ಕುದ್ರಿ. ಆ ಹುಡುಗಿ ಐತಿಲ್ರಿ, ಏನಪ್ಪ ಭಾಳ ಮಾತು ಆಡಲಿಲ್ಲ, ಏನೂ ಇಲ್ಲ, ಸುಮ್ಮನೆ ಇತ್ತು. ಏನಕ್ಕಿಗೆ ಏನಾರ ನಮ್ಮ ಮನೆ ನೋಡಿ ಇಷ್ಟ ಆಯ್ತು ಇಲ್ಲೋ ನನಗೊಂದು ಗೊತ್ತಾಗಲಿಲ್ಲ. ಆ ಪ್ಯಾನ್ ರೂಮ್ ಮಾತ್ರ ಚಂದ ಇತ್ತು. ಅದ್ರಾಗ ಎ ಸಿನೂ ಐತಿ, ರೂಮ್ ಚಂದ ಬಣ್ಣ ಗಿಣ್ಣ ಹೊಡಿಸಿದ್ದತ್ತು ಚಂದ ಐತಿ ಅಂತೇಳಿ. ಹೌದು, ಆ ಹುಡುಗಿ ಅಣ್ಣದನಲ್ಲ ಭಾಳ ಚಂದ ಐತಿ ಅಂತ ಹೊಳ್ಳ ಅನ್ನತ್ತಿದ್ದ. ಹುಡುಗಿ ಮಾತ್ರ ಯಾವುದಕ್ಕೂ ಏನು ಅಂತ ಏನು ಮಾತಾಡಲಿಲ್ಲ. ಅಡುಗೆ ಮನೆ ನೋಡಿನೂ ಅಂತ ಏನು ಮಾತಾಡಲಿಲ್ಲ. ಏನಪ್ಪ ಆ ಹುಡುಗಿಗೆ ಮನೆ ಇಷ್ಟ ಆಯ್ತು ಇಲ್ಲೋ. ಆಗಿರ್ತದ ಬಿಡ. ನಮ್ಮ ಮನಿಗೆ ಏನಾಗೈತಿ, ಇಷ್ಟು ಚೆನ್ನಾಗೈತಿ ಮನಿ, ಹೊಸ ಮನಿ, ಕಟ್ಟಿರೋ ಮನಿ. ಏನಪ್ಪ ಒಟ್ಟು ನನಗೆ ಸಮಾಧಾನನೇ ಇಲ್ಲ. ಮದುವೆದು ಸುದ್ದಿ ಎದ್ದೇಳ ಮಟ್ಟ ಆ ಹುಡುಗೊಂದು ದೊಡ್ಡ ಡಿಮ್ಯಾಂಡ್ ಆಗುತ್ತೆ. 2 ದಿನ ಟೈಮ್ ತೊಗೊಂಡ್ಬಿಟ್ರು. ಇವತ್ತು ಸಂಜೆ ಮಟ್ಟ ಹೇಳ್ತೇನೆ ಅಂದಾರ. ನೋಡು, ನಾವು ಗಂಡ ಎತ್ತಾರ ನಾವಿದ್ದು ಹೋಗಿ ಅವ್ರನ್ನ 20 ಸಲ ಕೇಳಬಾರ್ದು. ಅವನೇ
ಮಾತಾಡ್ಕೊಂತ ನನ್ನ ಮಗ್ಗು ಕನ್ನೆ ಹುಡ್ಕಾತೀನಿ ಅಂದಾಗ ನನ್ನ ಮಗಳಿಗೂ ವರ ಹುಡ್ಕಾತೀನಿ ಅಂದಾಗ ಹಂಗಾರ ಒಂದ್ಸಲ ಬಾ ನಮ್ಮ ಮನೆಗೆ ಬಂದು ನೋಡು ಅಂತೆಲ್ಲ ಹಿಂಗೆಲ್ಲ ಮಾತಾಡಿದ್ದು ಆಗಿದ್ದು. ನಾನಾಗೆ ನಾನು ಫೋನ್ ಹಚ್ಚಿ ಏನಾಯ್ತು ಎತ್ತ ಕೇಳಲ್ಲ. ಇವತ್ತು ದಿನ ಹೋಗ್ಲಿ ನಾಳಿನೂ ಹೋಗ್ಲಿ ನಾಡ್ದು ಬೇಕಾರ ಮಾತಾಡ್ಕೊಂತ ಬೇಕಾರ ಒಂದು ಮಾತು ಕೇಳ್ತೀನಿ ನಾನು. ಆದ್ರೆ ಈಗಂತೂ ನಾ ಹಚ್ಚಲ್ಲ. ಏನು ಸುಮ್ಮನಿರು. ಸರಿ ಆಯ್ತು ಬಿಡ್ರಿ, ಮತ್ತೇನು ಮಾಡೋದು.